ರಾಗ ಕಥೆಗಳಿಗೆ ಸ್ವಾಗತ. ಇವತ್ತು ನಾಗರ ಪಂಚಮಿಯನ್ನ ಯಾವಾಗ ಆಚರಿಸ್ತಾರೆ, ಹೇಗೆ ಆಚರಿಸ್ತಾರೆ, ಇದರ ಹಿನ್ನೆಲೆ ಏನು, ಇದನ್ನ ತಿಳ್ಕೊಳ್ಳೋಣ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನವೇ ನಾಗರ ಪಂಚಮಿಯನ್ನ ಆಚರಿಸಲಾಗುತ್ತೆ. ಈ ಹಬ್ಬಗಳ ಸಾಲಿಗೆನೆ ನಾಂದಿ ಹಾಡುತ್ತೆ. ನಾಗರ ಪಂಚಮಿ ಒಡ ಹುಟ್ಟಿದವರ ಹಬ್ಬ, ಹೆಣ್ಣು ಮಕ್ಕಳ ಹಬ್ಬ. ನಾಗಪ್ಪನಿಗೆ ಹಾಲು ಎರೆದು ಈ ಹಬ್ಬವನ್ನ ಆಚರಿಸಲಾಗುತ್ತೆ. ನಾಗರ ಪಂಚಮಿಯನ್ನ ಗರುಡ ಪಂಚಮಿ ಅಂತ ಕೂಡ ಕರೀತಾರೆ. ಒಂದು ಕಥೆಯ ಪ್ರಕಾರ ಒಬ್ಬಳು ತಂಗಿ ತನ್ನ 4 ಜನ ಸಹೋದರರ ಜೊತೆ ಪೂಜೆಯನ್ನ ಮಾಡ್ತಿದ್ದಾಗ ಹಿಂದೆ ಮಾಡಿದ ಯಾವುದೋ ತಪ್ಪಿನಿಂದ 4 ಜನ ಸಹೋದರರನ್ನ ನಾಗದೇವತೆ ಬಲಿ ತೆಕ್ಕೊಂಡ್ಬಿಡ್ತಾಳೆ. ಆಗ ಆ ತಂಗಿ ನಾಗದೇವತೆಯ ಬಳಿ ಪ್ರಾರ್ಥನೆಯನ್ನ ಮಾಡಿ ತನ್ನ ರಕ್ಷಣೆಗೋಸ್ಕರ ಒಬ್ಬ ಸಹೋದರನನ್ನಾದ್ರೂ ಉಳಿಸಿಕೊಡು ಅಂದಾಗ ನಾಗದೇವತೆ ಒಬ್ಬ ಸಹೋದರನಿಗೆ ಜೀವದಾನ ಮಾಡ್ತಾಳೆ. ನಂತರ ಸಹೋದರ ಸಹೋದರಿ ಇಬ್ರು ಜೊತೆ ಸೇರಿ ನಾಗದೇವತೆಯ ಆರಾಧನೆಯನ್ನ ಮಾಡ್ತಾರೆ. ಅಂದಿನಿಂದ ಸಹೋದರ ಸಹೋದರಿಯರಿಗೆ ಈ ಪೂಜೆ ಪ್ರಾಮುಖ್ಯತೆಯನ್ನ ಪಡೀತು ಅನ್ನೋ ನಂಬಿಕೆ ಇದೆ. ನಾಗರ ಪಂಚಮಿ ದಿನ ಪ್ರತಿಯೊಬ್ಬ ಸಹೋದರಿ ಕೂಡ ದೇವರಲ್ಲಿ ಮೊರೆ ಇಡೋದ್ರಿಂದ ಅವಳ ಸಹೋದರನಿಗೆ ಲಾಭವಾಗುತ್ತೆ ಮತ್ತು ಅವನ ರಕ್ಷಣೆಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಸಂಪ್ರದಾಯದ ಪ್ರಕಾರ ಗರುಡ ಮತ್ತು ನಾಗನ ನಡುವೆ ಇರುವಂತಹ ಹಳೆಯ ವೈರತ್ವವನ್ನ ಈ ದಿನದ ಪೂಜೆ ಶಮನ ಮಾಡುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಈ ನಾಗರ ಪಂಚಮಿಯ ದಿನ ನಾಗನಿಗೆ ವಿವಿಧ ರೀತಿಯ ಉಂಡೆಗಳು, ಕರಿ ಎಳ್ಳಿನ ಉಂಡೆ, ಚಿಗಳಿ ತಂಬಿಟ್ಟು, ಹಸಿ ಅಕ್ಕಿ ಮತ್ತು ಬೆಲ್ಲ ಬೆರೆಸಿ ಮಾಡಿದಂತಹ ತಂಬಿಟ್ಟಿನ ನೈವೇದ್ಯವನ್ನ ಕೂಡ ಮಾಡ್ತಾರೆ. ಇನ್ನು ನಾಗರ ಪಂಚಮಿಯ ಹಿಂದಿನ ಪೌರಾಣಿಕ ಹಿನ್ನೆಲೆ ಏನು, ಇದನ್ನ ಮುಂದಿನ ರಾಗ ಕಥೆಗಳಲ್ಲಿ ತಿಳ್ಕೊಳ್ಳೋಣ.